ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಇದು ಅಲ್ಪಸಂಖ್ಯಾತರ ಅವ್ರನ್ನ ಓಲೈಸುವಂತ ಸರ್ಕಾರ ಅಂತ ಕಾಂಗ್ರೆಸ್ ಅವರ ವಿರುದ್ಧ ಬಿಜೆಪಿ ಅವರು ಬೊಬ್ಬೆರಿತಿದ್ರು. ಈಗ ಬಿಜೆಪಿ ಕಾರ್ಯಕರ್ತರ ಕೊಲೆ ಆಗಿರ್ತಕ್ಕಂಥದ್ದು, ಪ್ರವೀಣ್ ನೆಟ್ಟಾರ್ ಅವರ ಹತ್ಯೆ ಆಗಿದೆ. ಸೊ ಇವಾಗ ಬಿಜೆಪಿ ನಾಯಕರು ಹೇಳ್ತಾರೆ ನಾವು ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳುತ್ತೇವೆ ಅಂತ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಓಕೆ ರಕ್ಷಣೆ ಇರೋದಿಲ್ಲ, ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಬಿಜೆಪಿ ಕಾರ್ಯಕರ್ತರ ಹತ್ಯೆ ಆಗುತ್ತೆ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಬಂದ್ ನಿಂತಿದೆ ಅಂದ್ರೆ ಈ ಸರ್ಕಾರದಲ್ಲಿ ಕೆಲವರೆಲ್ಲ ಸೋಷಿಯಲ್ ಮೀಡಿಯಾ ಕಾಮೆಂಟ್ ಮಾಡ್ತಿದ್ದಾರೆ, ಈ ಸರ್ಕಾರಕ್ಕೆ ನರ ಇಲ್ಲ, ಈ ಸರ್ಕಾರಕ್ಕೆ ತಾಕತ್ತಿಲ್ಲ, ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ, ಇವರು ನಮ್ಮನ್ನು ಕಾಪಾಡಲ್ಲ. ಅಂದ್ರೆ ಬಿಜೆಪಿ ತನ್ನ ಕಾರ್ಯಕರ್ತರ ಮೇಲಿನ ನಂಬಿಕೆಯನ್ನು ಹೇಗೆ ಉಳಿಸಿಕೊಳ್ಳಬೇಕಾಗಿತ್ತು ಅಂತ ನಿರೀಕ್ಷೆ ಇಟ್ಕೊಂಡಿದಾರಲ್ಲ. ಈ ಯತ್ನಾಳ್ ಟೈಪ್ ಅವರು ಗೃಹ ಮಂತ್ರಿ ಆಗ್ಬೇಕು, ಈ ಅನಂತ್ ಕುಮಾರ್ ಹೆಗಡೆ ತರದವರು ನಮ್ಗೆ ಸಿಎಂ ಆಗ್ಬೇಕು ಅಂದ್ರೆ ಬಿಜೆಪಿ ಕಾರ್ಯಕರ್ತರ ಬಹುತೇಕ ಆ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಸಪೋರ್ಟರ್ಸ್ ಅಂದ್ರೆ ಬಿಜೆಪಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದವರು. ಬಿಜೆಪಿ ಬಹುತೇಕ ಈಗ ನರೇಂದ್ರ ಮೋದಿ ಅವರು ಬಂದಾಗ ಡೆವಲಪ್ಮೆಂಟ್ ಅಂತ ಆಚೆ ಈಚೆ ಮಾತಾಡ್ತಿದ್ದಾರೆ ಅನ್ನೋದು ಬಿಟ್ರೆ, ಕರಾವಳಿ ಭಾಗದಲ್ಲಿ ಎಷ್ಟೇ ವಿದ್ಯಾವಂತ ಜನರಿದ್ರು ಸಹ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಕೋಮು ಧ್ರುವೀಕರಣ. ಇದು ಹಿಂದೂಗಳ ರಕ್ಷಕರು ಬಿಜೆಪಿ ಅಧಿಕಾರದಲ್ಲಿದ್ರೆ ಮಾತ್ರ ಹಿಂದೂಗಳ ರಕ್ಷಣೆ ಅಂತ ಪುಂಖಾನುಪುಂಖವಾಗಿ ಭಾಷಣ ಮಾಡಿ ಅಧಿಕಾರಕ್ಕೆ ಬರ್ತಾರೆ. ಆದ್ರೆ ಬಿಜೆಪಿ ಕಾರ್ಯಕರ್ತರೆ ಹತ್ಯೆ ಆಗ್ತಾರೆ, ಹಿಂದೂ ಕಾರ್ಯಕರ್ತರೆ ಹತ್ಯೆ ಆಗ್ತಾರೆ. ಕಾಂಗ್ರೆಸ್ ಕಾಲದಲ್ಲಾದಾಗ ಸಿದ್ದರಾಮುಲ್ಲಾ ಖಾನ್ ನಾವು ಕಠಿಣ ಕ್ರಮವನ್ನ ತೆಗೆದುಕೊಳ್ಳುತ್ತೇವೆ. ಇದು ಬಿಜೆಪಿ ಕಾರ್ಯಕರ್ತರ ಇವತ್ತು ಏನ್ ನಿನ್ನೆಯಿಂದ ಎಷ್ಟೋ ಜನ ಅವ್ರಿಗೆ ರಾಜೀನಾಮೆ ಕೊಡೋದಾಗ್ಬೋದು. ಸಾಕ್ ನಿಮ್ ಸವಾಸ ಬಿಜೆಪಿದು, ನಿಮ್ಮ ಯೋಗ್ಯತೆಗೆ ಕಾರ್ಯಕರ್ತನ ರಕ್ಷಣೆ ಮಾಡಕ್ಕಾಗಲ್ಲ. ನೀವ್ ಯಾವ ಸೀಮೆ ಸರ್ಕಾರ ನಡೆಸ್ತೀರಿ? ಕಾಂಗ್ರೆಸ್ ನಾಯಕರನ್ನ ಕಾಂಗ್ರೆಸ್ ಸರ್ಕಾರವಾಗಿ ಬೈತಿದ್ದಾಗ ನಾಲ್ಗೆ ಬಿಡ್ತಿದ್ರಿ. ಇವತ್ ನಮ್ಮ ಪಕ್ಷದ ಕಾರ್ಯಕರ್ತರು ಸಾಯ್ತಾ ಇದ್ರೆ ಎಲ್ಲೋ ಹೋಗಿದ್ರಿ ಅಂತ ಆ ಬಿಜೆಪಿ ಕಾರ್ಯಕರ್ತರು ಇವತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಬಹುತೇಕ ಕಡೆ ಯುವ ಮೋರ್ಚಾ ಕಾರ್ಯಕರ್ತರು ಸಾಕ್ ನಿಮ್ ಸವಾಸ ಅಂತ ರಾಜೀನಾಮೆ ಕೊಡ್ತಾ ಇದ್ದಾರೆ. ಎಸ್, ಯಾಕೆ ಇದು ಅಂದಾಗ, ಅಧಿಕಾರ ಇಲ್ಲದಿದ್ದಾಗ ಬಿಜೆಪಿಯವರು ವಿಪಕ್ಷದಲ್ಲಿ ಕೂತಾಗ ಕಾಂಗ್ರೆಸ್ ಅನ್ನ ಟೀಕೆ ಮಾಡುವಾಗ ಇದು ಅಲ್ಪಸಂಖ್ಯಾತರ ಮುಸಲ್ಮಾನರ ಸರ್ಕಾರ. ಸೊ ಈ ರೀತಿಯ ಇದು ನಾವು ಬಂದ್ರೆ ಹಿಂದೂಗಳ ರಕ್ಷಣೆ ಕೊಡ್ತೀವಿ ಅಂತ ಬಿಜೆಪಿ ಭಾಷಣ ಮಾಡ್ತಿದ್ರು ನಾಯಕರು. ಇವತ್ತಾದ್ರೆ ಆ ಭಾಷಣ ಅಷ್ಟೇ ಹಳೆ ಕತೆ ಇತಿಹಾಸ ಉಳಿದೈತೆ. ಇವತ್ತು ನಿಮ್ ಕೈಲಿ ಅನ್ಫಿಟ್ ನೀವೆಲ್ಲ, ನಿಮ್ ಯೋಗ್ಯತೆಗೆ ನೀವು ಅದನ್ನ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಅಂತ ಇವತ್ತು ಬಿಜೆಪಿ ವಿರುದ್ಧವೇ ಬಿಜೆಪಿ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಇಷ್ಟೇ, ಎಲ್ಲ ಒಂಥರ ಸಾಫ್ಟ್, ಒಂಥರ ಹೈ ಪ್ರೊಫೈಲ್, ಬಹಳಷ್ಟು ವರ್ಷಗಳ ಕಾಲ ದೀರ್ಘಕಾಲ ಆಳ್ವಿಕೆ ಮಾಡಿ ಶಾಂತಿ ಅನ್ನೋ ಮನಸ್ಥಿತಿಗೆ ಬಂದು ಕೂತ್ಕೊಬಿಟ್ಟಿದ್ದಾರೆ. ಅಂತವ್ರು ಆ ಗೃಹ ಸಚಿವ ಸ್ಥಾನದಲ್ಲಿ, ಅಂತವ್ರು ಸಿಎಂ ಸ್ಥಾನದಲ್ಲಿ ಕೂತಿದ್ದಾರೆ. ಇವತ್ತು ಅದೇ ಯತ್ನಾಳ್ ಇದ್ದಿದ್ರೆ, ಅದೇ ಅನಂತ್ ಕುಮಾರ್ ಹೆಗಡೆ ಇದ್ದಿದ್ರೆ ಏನೋ ಮಾಡ್ಬಿಡೋರು ಅನ್ನೋ ಈಗಲೂ ಸಹ ನಿರೀಕ್ಷೆಗಳನ್ನ ಕಾರ್ಯಕರ್ತರು ಇಟ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಇವತ್ತು ಮಾತನಾಡ್ತಾ ಇದ್ದಾರೆ ಗೃಹ ಸಚಿವ, ನಾವು ಶೀಘ್ರವೇ ಬಂಧಿಸ್ತೇವೆ, ನಾವು ಶೀಘ್ರವೇ ಕ್ರಮ ಕೈಗೊಳ್ತೇವೆ, ಈ ಸಂಬಂಧಪಟ್ಟಂತೆ ತಂಡ ರಚನೆ ಮಾಡಿದ್ದೀರಿ. ಇದನ್ನು ಅವರು ಕಾಂಗ್ರೆಸ್ ಗವರ್ನಮೆಂಟ್ ಇದನ್ನು ಸೇಮ್ ಅದನ್ನೇ ಮಾಡ್ತಿದ್ರು, ಅವ್ರೇನ್ ಬೇರೆ ಮಾಡ್ತಿರ್ಲಿಲ್ಲ. ಆದ್ರೆ ಅವ್ರೇನ್ ಮಾಡೋರು ಅಂತಂದ್ರೆ ಹೊಡೆದಾಕ್ತೊಂದು ಜೈಲಿಗೆ ಬಂದಾಗ ಹಾರ ಹಾಕ್ತಿದ್ರು ಅಷ್ಟೇ. ನೀವು ಹಾರ ಆಗ್ತಾ ಇಲ್ಲ, ಬರೀ ಭಾಷಣ ಮಾಡ್ತಿದ್ರಿ, ಅಂದ್ರೆ ಕೈಲಿ ಬಳೆ ತೋಡ್ಕೊಂಡಿದ್ರಿ, ನಿಮ್ ಕೈಲಿ ಏನೂ ಆಗ್ತಿಲ್ಲ ಅಂತ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಸರ್ಕಾರದ ಮಾನ ಮರ್ಯಾದಿನ ಬಟ್ಟೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ನೀವು ಅಧಿಕಾರ ಇಲ್ಲದಿದ್ದಾಗ ಕೊಡುವಂತ ಆಶ್ವಾಸನೆಗಳನ್ನ ಅಧಿಕಾರಕ್ಕೆ ಬಂದಾಗ ಮರ್ತ್ಬಿಟ್ಟು ಕಾರ್ಯಕರ್ತರು ಹೆಣ ಹೆಂಗೆ ಬೀಳ್ತಾ ಇದ್ರೆ ಯಾವ ಸೀಮೆ ಸರ್ಕಾರ ಮಾಡ್ತೀರಿ ನೀವು? ಇನ್ಯಾರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನೋ ಇದಕ್ ಬಂದು ಕುತ್ಕೊಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಇದೇ ಈ ಹಿಂದುತ್ವ ಪ್ರತಿಪಾದನೆ ಮಾಡ್ಕೊಂಡು ಬಂದಂತ ನಾಯಕರುಗಳೆಲ್ಲ, ಪ್ರಮೋದ್ ಮುತಾಲಿಕ್ ಅವರು ಇವತ್ತೇನಿದಾರಲ್ಲ, ಬಹುತೇಕ ಬಿಜೆಪಿಗೆ ಹಿಂದುತ್ವ ಅನ್ನೋ ಬ್ರ್ಯಾಂಡ್ ಅನ್ನ ಕಟ್ಕೊಂಡು ಬಂದಂತ ಪಾಲ್ನೆಲ್ಲ ಆತರ ಕೂಡ ಪುಣ್ಯಾತ್ಮ ಬಿಜೆಪಿ ಅವ್ರ ಪಾಲ್ಗೆ. ಪ್ರಮೋದ್ ಮುತಾಲಿಕ್, ಮಹೇಂದ್ರ ಕುಮಾರ್, ಅದ್ರಲ್ಲಿ ಪಾಸ್ ಆದವ್ರು ಯಾರು ಅಂದ್ರೆ ಈ ಸೈಲೆಂಟ್ ಆಗಿ ಸ್ಮಾರ್ಟ್ ಆಗಿ ಸಿಟಿ ರವಿ, ಸುನಿಲ್ ಕುಮಾರ್ ಅಂತವ್ರು. ಉಳಿದವ್ರಲ್ಲ ಹಿಂದುತ್ವ ಅಂತ ಅವ್ರು ಮನೆ ಹಾಳು ಮಾಡ್ಕೊಂಡ್ರು, ಮತ್ತೊಂದಷ್ಟು ಜನ ಸತ್ರು ಕಾರ್ಯಕರ್ತರು. ಅದ್ರ ನಾಯಕರು ಅಧಿಕಾರ ಇದ್ದಾಗ್ಲೂ ಸಹ ಅದನ್ನೇ ಮಾಡ್ತಾ ಹೋಗ್ತಾ ಇದಾರೆ ಅನ್ನೋದು ನಿಜವಾಗಿಯೂ ಬಿಜೆಪಿ ಒಬ್ರು ಹಾಕಿದ್ದಾರೆ. ಈ ರೀತಿಯ ನರಸತ್ತ ಸರ್ಕಾರಕ್ಕಿಂತ ಕಾಂಗ್ರೆಸ್ ಅವರು ಎಷ್ಟೋ ಮೇಲೂ ಅಂತ ಒಂದಷ್ಟು ಜನ ಕಾಮೆಂಟ್ ಮಾಡ್ತಾರೆ, ಸಾಕ್ ನಿಮ್ ಸವಾಸ, ಇನ್ಯಾವ ನೀವು ರಕ್ಷಣೆ ಮಾಡ್ತೀರಿ ಅಂತ. ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಸಾಯ್ತಾರೆ ಹಿಂದುತ್ವದ ಕಾರ್ಯಕರ್ತರು, ಓಕೆ, ಅವ್ರಿಗೆ ರಕ್ಷಣೆ ಇಲ್ಲ, ಬರೀ ಅಲ್ಪಸಂಖ್ಯಾತರ ಪರ ಕಾಂಗ್ರೆಸ್ನವರು. ಈಗ ಬಿಜೆಪಿ ಅಧಿಕಾರದಲ್ಲಿದೆ, ಆದ್ರೂ ಬಿಜೆಪಿ ಕಾರ್ಯಕರ್ತರು ಸಾಯ್ತಿದ್ದಾರೆ, ಹಿಂದುತ್ವದ ಕಾರ್ಯಕರ್ತರು ಸಾಯ್ತಿದ್ದಾರೆ. ಎಲ್ಲಿದೆ ರಕ್ಷಣೆ ಅನ್ನೋದು ಬಹುತೇಕ ಇದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ 7 ಬಿಜೆಪಿ, ಉಡುಪಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಬಿಜೆಪಿ, ಅಂಡ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ RB ದೇಶಪಾಂಡೆ ಅವ್ರನ್ನ ಹೊರತುಪಡಿಸಿದ ಎಲ್ಲಾ ಕ್ಷೇತ್ರಗಳಲ್ಲಿ ಬಿಜೆಪಿ. 19 ಸ್ಥಾನ ಬರುತ್ತೆ. 19 ಸ್ಥಾನಗಳಲ್ಲಿ 2 ಬಿಟ್ರೆ 17 ಸ್ಥಾನಗಳನ್ನ ಬಿಜೆಪಿ ಅವರು ಗಳಿಸಿದ್ದಾರೆ. ಅಲ್ಲಿ ಪರೇಶ್ ಮೇಸ್ತಾ ಘಟನೆ ಆಗ್ಬೋದು, ಮತ್ತೆ ರಮಾನಾಥ ರೈ ಅವರು ಒಂದು ಕರ್ನಾಟಕ ಪ್ರಭಾಕರ್ ಭಟ್ ಶಾಲೆಗೆ
ಅನ್ನ ಭಾಗ್ಯ ಯೋಜನೆ ಅಕ್ಕಿ ನಿಲ್ಸಿದ್ರು ಅಂತ ಆಗ್ಬೋದು. ಇವೆಲ್ಲ ಅಲ್ಲಿ ಹಿಂದುತ್ವದ ಒಂದು ಪರ ಅಲೆ ಎದ್ದು ಎಲ್ಲರೂ ಎತ್ಕೊಂಡು ಬಂದ್ರು. ರಾಮನಾಥ್ ರೈ ಸಮೇತ ಅಭಯ್ ಚಂದ್ರ ಜೈನ್ ಎಲ್ರೂ ಸಹ ಹೋಗ್ಬಿಟ್ರು ಅಲ್ಲಿ, ಅಂದ್ರೆ ಲೈಕ್ ಸೋತ್ಬಿಟ್ರು ಹೀನಾಯವಾಗಿ. ಸೊ ಯಾಕೆ ಈ ಸನ್ನಿವೇಶ ಅಂತಂದ್ರೆ ಲೈಕ್ ಇವರು ಹಿಂದೂಗಳು ನಮ್ಮನ್ನ ರಕ್ಷಣೆ ಮಾಡ್ಕೊತಾರೆ ಅಂತ ಇವ್ರು ಬಿಜೆಪಿ ಓಟ್ ಹಾಕೊಂಡ್ರೆ ಇವತ್ತು ಅವ್ರವ್ರು ಅನುಭವಿಸಿದ್ದಾರೆ ಅನ್ನೋದು ಒಂದು ಚರ್ಚೆ. ಅವರ ಕಾರ್ಯಕರ್ತೆ ಅವ್ರವ್ರಿಗೆ ಬೈತಾ ಇದ್ದಾರೆ. ಈ ರಾಜಕಾರಣ ಇಬ್ಬರ ಎರಡೂ ಒಂದು ತೇವಲಿನ ರಾಜಕಾರಣ. ಅವ್ರು ಹೊಡಿಬೇಕು ಇವ್ರು ಹೊಡಿಬೇಕು ಅನ್ನೋ ಹತ್ಯೆ ಇವ್ ಯಾವುದು ಅಲ್ಲ. ಅದನ್ನ ಮಾಡ್ಬೇಕು ಅಂದ್ರೆ ಹೋಗ್ಬಿಟ್ಟು ಅಲ್ಲಿ ಬಾರ್ಡರ್ ನಿಂತ್ಕೊಂಡು ಕಿತ್ತಾಡ್ಕೊಂಡು ಸಾಯಿ. ಇಲ್ಲಿರ್ಬೇಕಾದ್ರೆ ಈಗ ನೀವು ಯಾರೇ ಆಗ್ಲಿ ಕುಯ್ಕೊಂಡ್ರಲ್ಲಿ ಏನಾರ ಎ ಪಾಸಿಟಿವ್ ಬಿ ಪಾಸಿಟಿವ್ ಅಂತ ಬರ್ತಾನೆ ಹೊರತು ರಕ್ತ ನಂದು ಹಿಂದೂ ರಕ್ತ ನನ್ನ ಮುಸ್ಲಿಂ ರಕ್ತ ಅಂತ ಬರಲ್ಲ. ಎಲ್ರೂ ಅವ್ರವ್ರ ಜೀವನ ಚೆನ್ನಾಗಿ ಮಾಡ್ಕೊಂಡ್ರು ಅದಕ್ಕೊಂದು ಅರ್ಥ ಇರುತ್ತೆ. ಕೊಲೆಗೆ ಪ್ರತಿಕಾರ ಕೊಲೆ ಅನ್ನೋದು ಹೋಗ್ತಾ ಹೋಗ್ತಾ ಹೋದ್ರೆ ಇಲ್ಲಿ ಯಾರೂ ಉಳಿಯಲ್ಲ. ಆತರ ಸನ್ನಿವೇಶ ನಿರ್ಮಾಣ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಇಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ಡಿಬೇಟ್, ಇವತ್ತಿನ ವಿಷಯದ ಚರ್ಚಿತ ವಿಷಯ, ಬಿಜೆಪಿ ಕಾರ್ಯಕರ್ತರು ನಮ್ಮನ್ನ ಬಿಜೆಪಿಯವರು ರಕ್ಷಣೆ ಮಾಡ್ತಾರೆ ಅಂತ ಅವ್ರಿಗೆ ಬಿಜೆಪಿಯವ್ರಿಗೆ ಓಟ್ ಹಾಕಿದ್ರು. ಆದ್ರೂ ಅದು ರಕ್ಷಣೆ ಆಗ್ತಾ ಇಲ್ಲ. ಇಲ್ಲಿ ಹತ್ಯೆ ಇದೆಯಲ್ಲ, ಆ ಕೊಲೆಗಡಕ್ರೆ ಪಾಪಿಗಳೇ ಅವರು. ಆ ಮುಸಲ್ಮಾನನನ್ನ ಕೊಲೆ ಮಾಡ್ಲಿ, ಹಿಂದೂನ್ ಕೊಲೆ ಮಾಡ್ಲಿ, ಅವರನ್ನ ಆಯಾ ಧರ್ಮಗಳು ಯಾರು ಸಹ ಕ್ಷಮಿಸುತ್ತೆ ಅಂತ ಹೇಳಲ್ಲ. ಆದ್ರೆ ಅದನ್ನ ಹೊರತಾಗಿ ರಾಜಕಾರಣ ಮಾಡ್ಕೊಂಡು ಬಂದಿರಲ್ಲ. ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರಿಗೆ ನಾವೇ ರಕ್ಷಣೆ ಕೊಡೋದು, ನಾವೇ ಅವರ ನಾಯಕರು ಅಂತ ಹೋಗುವಂತ ಅವರ ಒಂದು ಅಜೆಂಡಾ. ಬಿಜೆಪಿಯವರು ಹಿಂದೂಗಳ ರಕ್ಷಣೆಗೆ ಬಿಜೆಪಿನೇ ಇದ್ರೇನೋ ಇವ್ರ ಅಜೆಂಡಾ ಇದೆಯಲ್ಲ, ಆ ಒಂದು ಅಜೆಂಡಾದಿಂದ ಜನ ಸಾಯ್ತಾ ಇದ್ದಾರೆ ಅಂತ ಅಲ್ವಾ. ಆ ಪ್ರವೀಣ್ ತಾಯಿ ಅವ್ರ ಮಕ್ಕಳು, ಹಿಂದೆ ಯಾರೋ ಸತ್ತಂತ ಹುಸೇನ್ ಅವ್ರ ಯಾರೋ ಸತ್ತಂತವ್ರು, ಅವ್ರ ಫ್ಯಾಮಿಲಿ, ಕುಟುಂಬನೇ. ತಾಯಿ ಎತ್ತವ್ರ ಮಕ್ಕಳೇ, ಸತ್ತವನ್ಗವ್ರ ತಂದೆ ತಾಯಿ ಹೆಂಡತಿ ಮಕ್ಳು ಇದ್ದದ್ದೇ. ಆ ಬಾಂಧವ್ಯ ಎಲ್ಲ ಹಾಳಾಗ್ತಾ ಐತೆ. ಇವ್ರ ರಾಜಕೀಯ ತಿವಲಿಗೋಸ್ಕರ ಅವ್ರವ್ರನ್ನ ನಾವು ಬಂದ್ರೆ ಹಂಗ್ ಮಾಡ್ಬಿಡ್ತೀವಿ, ನೀವು ಬಂದ್ರೆ ಹಿಂಗ್ ಮಾಡ್ಬಿಡ್ತೀವಿ, ನಾವಿದ್ರೆ ರಕ್ಷಣೆ ನೀವಿದ್ರೆ ರಕ್ಷಣೆ ಅನ್ಕೊಂಡು ಜನಗಳನ್ನ ಹೊಡೆದು ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಸಮುದಾಯಗಳು ಆ ರೀತಿಯ ವ್ಯವಸ್ಥೆಗೆ ಬಲಿಯಾಗದೆ ಆರಾಮಾಗಿ ಹೋದ್ರೆ ಚೆನ್ನಾಗಿರುತ್ತೆ ಅಂತ. ಇವತ್ತಿನ್ನೇನು ಅಂತಂದ್ರೆ ಇಲ್ಲೆಲ್ಲ ಬರೀ ಸೇಮ್ ಅದೇ. ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪ್ರವೀಣ್ ಅವ್ರ ಹತ್ಯೆ ಆಗಿದ್ರೆ ಬಿಜೆಪಿ ರಿಯಾಕ್ಟ್ ಹೇಗಿರ್ತಿತ್ತು, ಈಗ ಬಿಜೆಪಿ ಸರ್ಕಾರ ಇದ್ದಾಗಲೇ ಅವ್ರು ಸತ್ತಾಗ ರಿಯಾಕ್ಷನ್ಸ್ ಹೇಗಿದೆ ಅನ್ನೋದೊಂದು ಚರ್ಚೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಹಿಂದೂಗಳ ಕೊಲೆ ಆದಾಗ ಇದು ಅಲ್ಪಸಂಖ್ಯಾತರ ಸರ್ಕಾರ, ಹಿಂದೂಗಳ ರಕ್ಷಣೆ ಇಲ್ಲ ಅಂತ ಕೂಗ ಹಾಕೋರು, ಬೀದಿಗಿಳಿಯೋರು, ಹೋರಾಟ ಮಾಡೋರು ಇವ್ರದೇ ಸರ್ಕಾರ ಇದೆ. ಹಾಗಾಗಿ ಅವರ ಸರ್ಕಾರದ ವಿರುದ್ಧವೇ ಅವರ ಯುವ ಮೋರ್ಚಾ ಕಾರ್ಯಕರ್ತರು, ಬಿಜೆಪಿ ಒಂದಷ್ಟು ಕಾರ್ಯಕರ್ತರು ಇದಕ್ಕೆ ಸಿಡಿದಿದ್ದಾರೆ. ಶ್ರೀನಿವಾಸ್ ಗೌಡ ಮಾಗಡಿ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಆರ್ ನಗರ ವಿಧಾನಸಭಾ ಕ್ಷೇತ್ರ, ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ, ನಾನು ನನ್ನ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ ಬಿಕಾಸ್ ಆಫ್ ಈ ಕಾರಣಕ್ಕೆ ಅಂತ. ಯಾಕೆ ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾರೂ ಸಹ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅನ್ನೋದೆಲ್ಲವೂ ಕೂಡ ಸುಳ್ಳು. ಅಂದ್ರೆ ಲೈಕ್ ಅವ್ರವರು ಇವ್ರು ಯಾರೋ ಕಾಂಗ್ರೆಸ್ ಅವರು ಸರ್ಕಾರ ರಕ್ಷಣೆ ಮಾಡುತ್ತೆ ಅಂತ ಇನ್ನೊಂದು ಸಮುದಾಯದವ್ರು ಬಂದು ಇನ್ನೊಬ್ರು ಗುಡಿಯೋದು, ಬಿಜೆಪಿ ಸರ್ಕಾರ ಇದ್ರೆ ನಮ್ಮನ್ನ ಇದಾಗತ್ತೆ ಅಂತ ಹೋಗೋದು ಎಲ್ಲ ಕೂಡ ಭ್ರಮೆ. ಎಲ್ರೂ ಅವ್ರವ್ರು ಧರ್ಮಗಳನ್ನ ಗೌರವಿಸಿಕೊಂಡು ಆರಾಮಾಗಿ ಜೊತೆಲಿ ಹೋಗ್ತಕ್ಕಂಥ ಸೂಕ್ತ ಇದು. ಅದನ್ನ ಹೊರತುಪಡಿಸಿರ್ಲಿ ಏನು ಬೇರೆ ಸಾಧ್ಯ ಆಗೋದಿಲ್ಲ. ಯಾಕೆ ವಿಚಾರ ಅಂತಂದ್ರೆ, ಸ್ವತಃ ಇದನ್ನ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇರ್ತಕ್ಕಂಥ ವಿಚಾರಗಳು. ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಕಾರ್ಯಕರ್ತರೇ ಬಿಜೆಪಿ ಸರ್ಕಾರದ ಬಗ್ಗೆ ಗೃಹ ಸಚಿವರ ಎಂದಿನಂತೆ ನಾರ್ಮಲ್ ಡೈಲಾಗ್, ನಾವು ಕ್ರಮ ಕೈಗೊಳ್ತೇವೆ, ಇದಕ್ಕೊಂದು 5-6 ತಂಡವನ್ನ ರಚಿಸಿದ್ದೇವೆ ಅಂತ ಏನು ಹೋಗ್ತಿದಾರಲ್ಲ. ಎಸ್, ಎಲ್ಲರ ಇದು ಅಂದ್ರೆ ಲೈಕ್ ನಾನಾಗ್ಲೇ ಹೇಳಿದೆ, ಸರ್ಕಾರಗಳು ಬಂದಾಗ ಅವರವರ ನೀತಿ ನಿರೂಪಣೆಗಳಲ್ಲಿ ಬೇರೆ ಬೇರೆಯವ್ರನ್ನ ಗೋಳೈಕೊಂಡಿರ್ತಾರೆ, ಬೇರೆಯವ್ರನ್ನ ಹಾಳು ಮಾಡಿರ್ತಾರೆ. ಬಟ್ ಬಿಜೆಪಿ ಸರ್ಕಾರವನ್ನ ನಾನು ಆಗ್ಲೇ ಹೇಳಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆ ಆಗಿರ್ತಕ್ಕಂಥ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ, ಸುಳ್ಯದಲ್ಲಿ ಈಗ ಬಿಜೆಪಿ ಮೇಲೆ ಇದ್ದಾರೆ. ದಕ್ಷಿಣ ಕನ್ನಡದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯುಟಿ ಖಾದರ್ ಕ್ಷೇತ್ರ ಹೊರತುಪಡಿಸಿ ಇನ್ನೆಲ್ಲ 7 MLA ಬಿಜೆಪಿಯವರವರೇ. ಉಡುಪಿಲಿ ಕೂಡ 5 ಅವರೇ. ಉತ್ತರ ಕನ್ನಡದಲ್ಲೂ ಕೂಡ ಅಲ್ಲಿ RV ದೇಶಪಾಂಡೆ, ಅಳಿಯಾಳ ಬೆಟ್ಟಿನೆಲ್ಲ ಅವರೇ ಇದ್ದಾರೆ. ನಾ ಆಗ್ಲೇ ಹೇಳಿದೆ, ನಾವು ಆಸ್ಪತ್ರೆಗೆ ಹೋಗಿ ಮಲಗಿದಾಗ ಡಾಕ್ಟರ್ ನಮ್ ಚೆಕ್ ಮಾಡಿ ಹೇಳೋದು ಇವನು ಶಿವಕುಮಾರ್, ಇವನು ಹಿಂದೂ ರಕ್ತ ಅಂತನೋ, ಅಲ್ಲಿ ಯಾರೋ ಅಲ್ಲಾಹ್ ಬಕಾಶ್ ಹತ್ರ ಇದ್ದಾಗ ಅವ್ರ ಹತ್ರ ಮುಸ್ಲಿಂ ರಕ್ತ ಅಂತ ಹೇಳಲ್ಲ, ಎ ಪಾಸಿಟಿವ್ ಬಿ ಪಾಸಿಟಿವ್ ಅಂತೆಲ್ಲ ಎಲ್ಲಾ ದಿನವನ್ನ ನೋಡ್ಬಿಟ್ಟಿದ್ವಿ. ಕೋವಿಡ್ ಆದ್ಮೇಲೆ ಎಲ್ಲ ಜನ ಬದಲಾದ್ರು ಅಂತಂದ್ರೆ ಈ ರೀತಿ ಒಂದ್ ವಾರದಿಂದ ಅವ್ರ ಯಾರು ನೋಡ್ದ ಹಾಕೋದು, ಇವತ್ತು ಇವ್ರ ಯಾರು ನೋಡ್ದ ಹಾಕೋದು. ಆ ಪ್ರವೀಣ್ ಅವರ ತಾಯಿ, ತಂದೆ, ಹೆಂಡತಿ, ಮಕ್ಳು ಹಣೆ ಬರ ಏನ್ ಕತೆ. ಈ ಹುಸೇನ್ ಇರ್ಲಿ, ಹರೀಶ್ ಇರ್ಲಿ, ಮತ್ತೊಬ್ದಿರ್ಲಿ, ಮಗ್ದೊಬ್ದಿರ್ಲಿ, ಎಲ್ರದ್ದು ಜೀವ, ಅದಕ್ಕೆ ಮರ್ಯಾದೆ ಕೊಡ್ಬೇಕು. ಅವ್ರವ್ರ ರಾಜಕೀಯ ತೆವಲಿಗೆ ಮತ್ತೊಂದು ಮಗದೊಂದು ಇಂಥ ಘಟನೆಗಳು ಕರ್ನಾಟಕದಲ್ಲಿ ಆಗ್ತಾರೆ. ಖಂಡಿತವಾಗಿ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಆದ್ರೆ ಇವತ್ತು ಬಿಜೆಪಿ ಕಾರ್ಯಕರ್ತರು ಅವತ್ತೇನು ಆಗಿತ್ತಲ್ಲ, ಒಂದಷ್ಟು ಜನ ಪೋಸ್ಟ್ ಆಗ್ತಿದ್ರಲ್ಲ, ಏನು ಲೈಕ್ ಇವತ್ತೇನಾರ ಬಿಜೆಪಿ ಸರ್ಕಾರ ಇದ್ರೆ ಅವ್ನು ಒಡೆದ್ ಬಿಸಾಕಿರೋರು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಹೋಗ್ತಿದ್ರಲ್ಲ, ಆ ವಿಚಾರದಲ್ಲಿ ಇವತ್ತು ರಕ್ಷಣೆ ಇಲ್ಲ. ಅವತ್ತು ಕೊಲೆಗಳಾಗ್ತಿತ್ತು, ಇವತ್ತು ಕೊಲೆಗಳಾಗ್ತಿದೆ.
ಅವತ್ತು ಕಾಂಗ್ರೆಸ್ ನಾಯಕರು ಹಿಂದೂಗಳ ವಿರೋಧಿಗಳಾಗಿದ್ರು, ಅಲ್ಪಸಂಖ್ಯಾತರ ಪರವಾಗಿದ್ರು. ನಾನು ಆಗ್ಲೇ ಹೇಳಿದೆ, ಅವತ್ತೆಲ್ಲ ಒಂದು 40-50 ಸ್ಪೀಡ್ ಅಲ್ಲಿ ಹೊಡೆದಾಕ್ಬಿಟ್ಟು ಕಾಲರ್ ಎತ್ಕೊಂಡೇನೋ ಹೋಗ್ತಿದ್ರೇನೋ, ಇವತ್ತೊಂದು 60-70ರಲ್ಲಿ ಹೋಗ್ತಿರ್ತಾರೆ ಸ್ಪೀಡ್ ಅಲ್ಲಿ ಇಷ್ಟೇ. ಸೊ ಒಟ್ಟಾರೆ ಬಹುತೇಕ ಜನ ಅವರವರ ಅಭಿಪ್ರಾಯಗಳನ್ನ ತಿಳಿಸಿದ್ರು. ಯಾಕೆ ಅಂತಂದ್ರೆ ಇವರು ಮುಸಲ್ಮಾನರು ಕಾಂಗ್ರೆಸ್ ನಂಬೋದಾಗ್ಲಿ, ಹಿಂದೂಗಳು ಬಿಜೆಪಿ ನಂಬೋದಾಗ್ಲಿ, ಅಂದ್ರೆ ಅವರವರ ಅಭಿಮಾನಗಳು ಇರ್ಲೇಬೇಕು, ಆದರೆ ಅವ್ರು ನಮ್ಮನ್ನು ಕಾಪಾಡ್ತಾರೆ, ಇವ್ರು ನಮ್ಮನ್ನು ಕಾಪಾಡ್ತಾರೆ ಅನ್ನೋದೆಲ್ಲ ಸುಳ್ಳು. ಅನವಶ್ಯಕವಾಗಿ ಅಮಾಯಕರು ಬೀದಿ ಹೆಣಗಳಾಗ್ತಾರೆ. ಇದ್ಯಾವುದೂ ಕೂಡ ಒಳ್ಳೇದಲ್ಲ. ನಾವು ಗೌರವ ಕೊಡ್ಬೇಕಾಗಿರೋದು ಒಂದು ಜೀವಕ್ಕೆ. ಸೊ ಹಾಗಾಗಿ ಆ ಕೊಲೆಗಡಕ ಮನಸ್ಥಿತಿ ಐತಲ್ಲ, ಆ ಕೊಲೆಗಡಕ ಮನಸ್ಥಿತಿ ಯಾವುದಕ್ಕೂ ಕೂಡ ಒಳ್ಳೇದಲ್ಲ. ಆದ್ರೆ ನಮ್ಮನ್ನ ಇವ್ರು ಯಾರೋ ಬಂದ್ರೆ ನಮ್ಮನ್ನ ಕಾಪಾಡ್ಬಿಡ್ತಾರೆ, ಇವ್ರು ಯಾರೋ ಬಂದ್ರೆ ನಮ್ ಧರ್ಮ ರಕ್ಷಣೆ ಆಗ್ಬಿಡುತ್ತೆ, ಇವ್ರು ಯಾರೋ ಬಂದ್ರೆ ನಮ್ಮನ್ನ ಉದ್ಧಾರ ಮಾಡ್ಬಿಡ್ತಾರೆ ಅನ್ನೋ ಭ್ರಮೆ ಇದೆಯಲ್ಲ, ಆ ಭ್ರಮೆಯಿಂದ ಹೊರಗಡೆ ಬರ್ಬೇಕು. ಯಾವ್ದಾರ ಒಬ್ಬ ಅಲ್ಲಿ ಭಟ್ಕಳದಲ್ಲಿ ಶಾಸಕ ಚಿತ್ತರಂಜನ ಹತ್ಯೆ ನಂತರ ಅದನ್ನ ಹೊರತುಪಡಿಸಿದ್ರೆ ಇನ್ ಯಾರಾದ್ರೂ MLA ಈ ಕೋಮುಗಲಭೆಯಲ್ಲಿ ಬಲಿಯಾಗಿದ್ದಂತ ಇದೆಯೇ? CT ರವಿ ದತ್ತಪೀಠ ಹೋರಾಟದಲ್ಲಿ ಬಂದವರು, ಅವತ್ತು ಅದ್ರಲ್ಲಿ ಹೋರಾಟದಲ್ಲಿ ಎಷ್ಟೋ ಜನ ಏನೇನಾದ್ರು, ಆ ಹೋರಾಟದ ಹೇಳ್ತೀವಲ್ಲ, ಯಾವುದೇ ಹೋರಾಟಗಳಾಗ್ಲಿ, ಒಂದು ಜಾತಿ ಇರ್ಬೋದು, ಒಂದು ಧರ್ಮ ಇರ್ಬೋದು, ಮತ್ತೊಂದಿರ್ಬೋದು, ಆ ಜಾತಿ ಧರ್ಮಗಳ ಹೆಸರು ಹೇಳ್ಕೊಂಡು ಅದರ ಮುಖಂಡರುಗಳು ಉದ್ಧಾರ ಆಗ್ತಾ ಇದ್ದಾರೆ ಹೊರತು ಆ ಮುಖಂಡರು ನಂಬ್ಕೊಂಡವ್ರು ಇವತ್ತು ಮಣ್ಣು ತಿಂತಾ ಇದ್ದಾರೆ. ಅದ್ಯಾವುದೇ ಇರ್ಲಿ, ನಾನು ಈ ಜಾತಿಗೆ ಈ ನಾಯಕ, ಆ ಜಾತಿಗೆ ಆ ನಾಯಕ ಅಂತ ಜಾತಿದಲ್ಲಿ ಗೋರ್ಸ್ ಗುಡ್ಡೆ ಹಾಕಳ ಜನಗಳೇ ಜಾಸ್ತಿ ಆಗವ್ರೆ. ಜಾತಿ ಧರ್ಮದ ಹೆಸರು ರಾಜಕಾರಣ ಮಾಡ್ಕೊಂಡು ಮುಂದೆ ನಿಂತವ್ರು ಉದ್ಧಾರ ಆಗ್ತಾ ಇದ್ದಾರೆ, ಹಿಂದೆ ಅವ್ರಿಗೆ ಜೈಕಾರ ಆಗ್ತವ್ರು ಸಾಯ್ತಾ ಇದ್ದಾರೆ. ಇಷ್ಟೇ. ಒಂದು ವಿಚಾರದ ವಿಚಾರವಾಗಿ ಹೋದಾಗ ನಾವು ಈ ಒಂದು ವಿಷಯಗಳನ್ನ ಮೊದಲು ಚರ್ಚೆ ಮಾಡ್ತಿದ್ರು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಜೆಪಿ ಕಾರ್ಯಕರ್ತರು ಹತ್ಯೆ ಆದಾಗ ಹಿಂದೂಗಳ ರಕ್ಷಣೆ ಇಲ್ಲ ಅಂತ ಹೇಳೋರು. ಇವತ್ತು ಅದೇ ಬಿಜೆಪಿ ಸರ್ಕಾರ ಇದೆ, ಹತ್ಯೆಗಳು ನಡೀತಾ ಇದೆ, ಕ್ರಮ ಕೈಗೊಳ್ತೀವಿ ಅಂತಾರೆ. ಇವತ್ತು ಅವರದೇ ಕಾರ್ಯಕರ್ತರು ಮಾತಾಡ್ತಾರೆ. ಇದಕ್ಕೆ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ, ಡೆವಲಪ್ಮೆಂಟ್ ವಿಚಾರದಲ್ಲಿ ಕೆಲವೊಂದು ಆಗಿದೆ, ಕೆಲವೊಂದು ಆಗಿಲ್ಲ, ಕೆಲವೊಂದು ಬೇಕಾಗಿಲ್ದರೂ ಕೂಡ ಒಂದಷ್ಟು ವ್ಯತ್ಯಾಸಗಳನ್ನ ಮಾಡಿ ಒಂದಷ್ಟು ಸಮಸ್ಯೆಗಳನ್ನ ಮಾಡಿದ್ದಾರೆ. ಈಗ ನಿಂತು ನೋಡಿದಾಗ ಟಾಪ್ 10 ಏನ್ ಕೆಲಸಗಳು ಅಂದಾಗ ಈಗಾಗ್ಲೇ ಒಂದು ವಿಷಯ, ನನ್ಗೆ ಯಾರೋ ನೆನೆ ಒಬ್ರು ಎಕನಾಮಿಸ್ಟ್ ಮಾತನಾಡ್ತಾ ಹೇಳ್ತಾ ಇದ್ರು, ನಮ್ಗೆ ಒಂದು ಕೆರೆ ತುಂಬಿದೆ, ಕೆರೆಯಲ್ಲಿ ಹೂಳು ತುಂಬೈತೆ, ಹೂಳು ತೆಗಿಬೇಕಾದ್ರೆ ಒಂದಷ್ಟು ಮೀನ್ಗಳು ಜಲಚರ ಸಾಯುತ್ತೆ, ಸುತ್ತಮುತ್ತ ಮೀನ್ ಮಾರಾಟ ಮಾಡೋ ತೊಂದರೆ ಆಗುತ್ತೆ, ಆ ನೀರ್ ಖಾಲಿ ಮಾಡ್ಲೇಬೇಕು, ಆ ಹೂಳು ಇತ್ಲೇಬೇಕು. ಆ ಸಂದರ್ಭದಲ್ಲಿ ಕೆರೆ ನೀರನ್ನು ಖಾಲಿ ಮಾಡ್ಲೇಬೇಕಾಗತ್ತೆ, ಖಾಲಿ ಮಾಡಿ ಹೂಳು ತೆಗಿಬೇಕಾಗತ್ತೆ, ಮತ್ತೆ ಹೊಸ ನೀರು ತುಂಬಿದಾಗ ಹೆಚ್ಚು ನೀರು ತುಂಬುತ್ತೆ, ಅದು ಸರಿ ಹೋಗುತ್ತೆ. ಮತ್ತೆ ಏನು ಒಂದ್ 10 ವರ್ಷ ಆದ್ಮೇಲೆ ಮತ್ತೆ ಹೂಳು ತುಂಬುತ್ತೆ. ಆ ಪ್ರಕ್ರಿಯೆಗಳು ನಡೀತಿರ್ಬೇಕು. ಆ ಹೂಳು ತೆಗಿದೇ ಇದ್ರೆ ಅವು ಸಾಯ್ತವೆ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದಷ್ಟು ಮೀನುಗಳಿಗೂ ಇನ್ನೊಂದಷ್ಟು ನೀರಾವರಿಗೂ ಜಾಗ ಸಾಕಾಗಲ್ಲ. ನಿಮ್ಗೆ ಇದೊಂದು ಸ್ವಲ್ಪ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೇನೆ. ಕೆಲವೊಂದು ಪ್ರಕ್ರಿಯೆಗಳು ಸರಿ, ಆ ಸಂದರ್ಭದಲ್ಲಿ ಸಮಸ್ಯೆಗಳಾಗ್ತಿರುತ್ತೆ, ಬಟ್ ಒಂದಷ್ಟು ವ್ಯತ್ಯಾಸಗಳಾಗ್ತಿರೋದಂತೂ ಸತ್ಯ, ಜನ ಸಮಸ್ಯೆಗಳನ್ನ ಫೇಸ್ ಮಾಡ್ತಿರೋದು ಸತ್ಯ. ಆದ್ರೆ ಕಂಪೇರ್ ಟು ಪ್ರೀವಿಯಸ್ ಅಂತ ನೋಡಿದಾಗ ರೈಟ್ ಆರ್ ರಾಂಗ್ ಅಂತ ನೀವುಗಳು ನಿರ್ಧಾರ ಮಾಡ್ಬೇಕು. ಸೊ ಎಲ್ಲದಕ್ಕೂ ಅದೇ ಪರಿಹಾರ ಅನ್ಕೊಂಡು ಕೂತ್ಕೊಂಡ್ರೆ ನೆಕ್ಸ್ಟ್ ಯಾವ ಸರ್ಕಾರ ಬರ್ತಾರೆ, ಆಗ ಅವರು ಯಾರು ಬೀದಿಲಿ ವ್ಯಾಪಾರ ಮಾಡ್ಕೊಂಡು, ಎಸ್ ನಿಜವಾಗಿ ಒಂದಿದೆ, ನೀವು ಒಪ್ಕೋತಿರೋ ಇಲ್ವೋ ಗೊತ್ತಿಲ್ಲ, ನಾನು ಎಲ್ರಿಗೂ ಹೇಳ್ತೀನಿ, ಒಂದಷ್ಟು ಜನ ವಿವರ್ಸ್ ನೋಡ್ತಿದ್ರಿ, ಎಲ್ರು ಕೂಡ ಈ ವಿಡಿಯೋ ಶೇರ್ ಮಾಡಿ, ಹಾಗೆ ಲೈಕ್ ಮಾಡ್ತಾ ಇರಿ. ನೇರವಾಗಿ ಒಬ್ಬ ಶಿವಕುಮಾರ್ ಹೋಗ್ಬಿಟ್ಟು ಯಾರನ್ನೋ ಒಬ್ಬನು ಹೊಡೆದ, ಬಹಿರಂಗವಾಗಿ ಹತ್ಯೆ ಮಾಡಿದೆ ಅಂತ ತಿಳ್ಕೊಳ್ಳಿ. ನೇರವಾಗಿ ಕಾಣ್ತಿದೆ ಅಂದಾಗ ದೋಷಿ ಅಂದಾಗ ಒಡೆದ್ ಬಿಸಾಕ್ಬೇಕು. ಅವ್ನು ಶಿವಕುಮಾರ್ ಇರ್ತಾನೋ ಶೇಖ್ ಇರ್ತಾನೋ, ಎಸ್ ಮಾಡ್ತಿದ್ದಾರೆ, ಆತರ ಕಠಿಣ ಕಾನೂನುಗಳು ಬರಬೇಕು. ಗೊತ್ತಿಲ್ದಂಗ ಅವ್ನು ಯಾರೋ ಸತ್ ಹೆಣ ಬಿದ್ದಿದೆ ಅದನ್ನ ಮಾಡಿರಬಹುದು ಅಂತಂದಾಗ ಅದನ್ನ ಆಗಲ್ಲ. ಈಗ ಯಾರೋ ಉದಾಹರಣೆಗೆ ಪ್ರವೀಣ್ ಹತ್ಯೆ ಮಾಡಿದ್ರು ನೀವನೇ ಅಂದಾಗ ಎಸ್, ಅಲ್ಲಿ ಯಾರೋ ಭಾಗಿಯಾಗಿದ್ದಾರೆ, ನೇರವಾಗಿ ಕಂಡ್ರ, ಅಲ್ಲಿ ಯಾರೋ ಇಬ್ರು ಹೊಡೆದಾಕ್ಬಿಟ್ಟು ಹೋದ್ರು ಅಂತಿದೆ, ಒಡೆದ್ ಬಿಸಾಕಿ, ಮುಖಾಮುಖಿ ನೋಡಿದ್ರೆ ಒಡೆದ್ ಬಿಸಾಕಿ, ಸೇಮ್. ಹಾಗಾಗಿ ಆ ತಗೊಂಡು ಹೋದಾಗ ನಾವು ಅಲ್ಲಿ ಯಾರೋ ಇಬ್ರು ತಪ್ಪು ಮಾಡಿದಾಗ 10 ಜನಕ್ಕೂ ನಾವು ಹೊಡಿತೀವಿ ಅಂತ ಸರಿ ಇಲ್ಲ. ಅದು ನೇರವಾಗಿ ಅವ್ರು ಯಾರೋ ಮತ್ತೊಬ್ರು, ಈಗ ಪ್ರವೀಣ್ ವಿಚಾರದಲ್ಲಿ ಒಂದಿಬ್ರು ಬಂದು ಅವ್ರನ್ನ ಹತ್ಯೆ ಮಾಡಿದಾರೆ, ಹೊಡೆದಿದ್ದಾರೆ ಅಂತಾರೆ, ಮುಖಾಮುಖಿ ನೋಡಿದ್ರೆ ಹೊಡೆಯೋದು ತಪ್ಪೇ ಇಲ್ಲ, ಹೊಡಿಬಹುದು, ಅದನ್ನ ಮಾಡ್ಲೇಬೇಕು. ಆತರ ಅದಾಗತ್ತೆ. ಅದ್ ಬಿಟ್ಟು ಇಬ್ರು ಹೊಡೆದವ್ರ ಅವ್ರ ಜೊತೆ ಇವ್ರು ನಿಂತಿದ್ರು ಅಂತ ಅಂದ್ಬಿಟ್ಟು ಅವ್ರ ಮನೇನ ಹೊಡಿಯಕ್ ಹೋದ್ರೆ ಆಗಲ್ಲ. ಪ್ರವೀಣ್ ಹತ್ಯೆ ಮಾಡಿದ್ದು AB ಅಂತಿದ್ದಾಗ AB ಹೊಡಿರಿ, AB ಜೊತೆಗೆ CDEFGHI ಅವ್ರು ನೋಡಿದ್ಬಿಟ್ರಿ ಹಿಂಗೆ. ಸೊ ಹಾಗಾಗಿ ಆ ವಿಚಾರದಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಎಲ್ಲಿವರೆಗೆ ಈಗಾಗ್ಲೇ ಓಕೆ, ನೀವು ಯೋಗಿಜಿ ಮಾದರಿ, ಆ ಮಾದರಿ, ಈ ಮಾದರಿ ಅದು ಸೂಕ್ತವಾಗಿ ಅನ್ನೋ ಗೊತ್ತಿಲ್ಲ. ಆದ್ರೆ ಒಂದು ವಿಷಯ, ಅವ್ರಿಬ್ರನ್ನ ಹತ್ಯೆ ಮಾಡಿದ್ ಇವ್ರೇ ಅಂತ ಗೊತ್ತಾದ್ರೆ ಡೆಮಾಲಿಶ್ ಮಾಡಿ ಹೊಡೆದಾಕಿ ಇವ್ರನ್ನ. ಸೇಮ್ ಟೈಮ್ ನಾಳೆಗೆ ರಾಜ್ಯದಲ್ಲಿ ಮತ್ತೊಂದು ಕಾಂಗ್ರೆಸ್ ಸರ್ಕಾರ ಬರ್ಬೋದು. ನಾಳೆಗೆ ಅವರು ಹರೀಶ ಹೋಗ್ಬಿಡ್ತೀರಿ, ಹರೀಶನ್ ಜೊತೆ ಗಿರೀಶನ್ ಮನೆ ನೋಡೋದು ಏನ್ ಮಾಡ್ತೀರಿ? ಅದನ್ನ ಕೂತು ಒಂದು ಸಮಾಲೋಚನೆಗೆ ಬಂದು ಎಲ್ರೂ ಕೂತ್ಕೊಂಡು ಜೈ ಏನ್ ಮಾಡ್ಕೊಂಡು ಹೋಗ್ಬೇಕಂಗೆ. ಎಸ್, ನೇರವಾಗಿ
ನೇರವಾಗಿ ನಾನು ಆಗ್ಲೇ ಹೇಳಿದೆ, ನೇರವಾಗಿ ಭಾಗಿಯಾಗೋರು ಇದ್ರೆ ಅದ್ ಕಂಡ್ ಬಂದ್ರೆ ಹೋಗ್ತಾ ಇರ್ಬೇಕಾದ್ರೆ ಏನು ಮಾಡಕ್ಕಾಗಲ್ಲ. ಸರ್ಕಾರದವ್ರು ಕೊಟ್ಟಿದ್ದಾರೆ, ಅವ್ರಿಗೊಂದು ಖಾತೆ ಕೊಡ್ಬೇಕಾದ್ರೆ ಈ ಖಾತೆ ನಾನು ವಿಧಾನಸೌಧ ಮುಂದೆ ಒಂದು ರಾಜ್ಯಭವನ ಮುಂದೆ ಒಂದು ವಿಡಿಯೋ ಮಾಡಿದ್ದೆ. ಈ ಖಾತೆಗಳನ್ನ ನಿಭಾಯಿಸಲು ಇವರು ಯೋಗ್ಯರೇ, ಪಕ್ಷಕ್ಕೆ ಮತ್ತು ರಾಜ್ಯಕ್ಕೆ ಉಪಯೋಗಕ್ಕೆ ಬಾರದ ಸಚಿವರು ಅಂತ. ಅನ್ಫಿಟ್ ಗಳೆಲ್ಲಾರನು ಅವಕಾಶ ಕೊಟ್ಟು ತಂದು ಕೂರ್ಸಿದ್ರೆ ಇವನ್ನ ಸರಳ ಸಜ್ಜನಿಕೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡ್ಬೇಕಾಗಿತ್ತು. ಹಿಂದೂಗಳನ್ನ ಮುಸಲ್ಮಾನರೇ ಹೊಡೆದಿರ್ಲಿ, ಮುಸಲ್ಮಾನರನ್ನ ಹಿಂದೂಗಳನ್ನೇ ಹೊಡೆದಿರ್ಲಿ, ಹತ್ಯೆ ಪ್ರತಿಕಾರ ಅಲ್ಲ, ಯಾವುದೂ ಅಲ್ಲ. ಈಗ ಉದಾಹರಣೆಗೆ ಪ್ರವೀಣ್ ಅವ್ರನ್ನ ಹತ್ಯೆ ಮಾಡಿದಂತವ್ರು ಇವರೇ ಅಂತ ಗೊತ್ತಾದ್ರೆ ಹೊಡೆದ ಹಾಕಿ. ಅಲ್ಲಿ ಯಾರೋ ಇನ್ನೊಬ್ರ ಕಾನೋ ಮತ್ತೊಬ್ರು ಶೇಖ್ನ ಹೊಡೆದಿರ್ತಾರೆ, ಅವ್ರನ್ನ ಹೊಡಿಬೇಕಾ, ಹೊಡೆದ ಹಾಕಿ. ಯಾರು ನೇರವಾಗಿ ಭಾಗಿಯಾಗಿರ್ತಾರೆ, ಆಗ್ಲೇ ಹೇಳಲ್ಲ, AB ಇದ್ರೆ AB, ಅದು C-ಗೋ D-ಗೋ ಆಗದ್ ಬೇಡ ಸಮಸ್ಯೆ. AB ಹೊಡೆದ್ರು C ಮತ್ತೆ D ನಲ್ಲಿ ಭಾಗಿಯಾಗೋದು ಅವ್ರಿಗೆ ಆಲೆ ಒಳಗಡೆ ಹೋಗಿರ್ತದೆ. ಏನ್ ಕತೆ ಅಂತ ಮೊದ್ಲು ಏನಾಗೋದು, ಪೇಪರ್ ನೋಡಿ, ಪೇಪರ್ಲಿ ಇವತ್ತಿನ ಘಟನೆ, ಹಿಂದೆ ಏನಾಗಿತ್ತು, ಮುಂದೆ ಏನಾಗಬಹುದು. ಟಿವಿನಲ್ಲಿ ಬ್ರೇಕಿಂಗ್ ನ್ಯೂಸ್ ಕೊಡೋ ಬರದಲ್ಲಿ ಸಂಬಂಧಗಳನ್ನ ಬ್ರೇಕ್ ಮಾಡ್ತಾ ಇದಾರೆ, ಬೆಸೆಯೋ ಕೆಲಸ ಮಾಡ್ತಾ ಇಲ್ಲ. ಆ ಬೆಸೆಯೋ ಕೆಲಸ ಅವನ್ ಯಾವನೋ ಮಾಡ್ಲಿ, ಇವಳು ಯಾವಳೋ ಮಾಡ್ಲಿ ಅಂದ್ರೆ ಆಗಲ್ಲ. ಸಹಜವಾಗಿ ನಾವುಗಳು ಮಾಡ್ತಾ ಹೋಗ್ತಿರ್ಬೇಕು. ಅವರವರ ರಾಜಕಾರಣ ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ. ಟಿವಿ ಚಾನಲ್ ಅಲ್ಲಿ ನಿಮ್ಗೆ ರಾಜಕಾರಣಿಗಳು ಮೀರ್ಸೋ ರಾಜಕಾರಣ ಇದೆ. ಏನಿಯೋ ನಾನು ಆಗ್ಲೇ ಹೇಳಿದೆ, ಶಿವುಗೆ ಆಸ್ಪತ್ರೆಗೆ ಹೋದಾಗ ಬೇಕಿರೋದು A-ಪಾಸಿಟಿವ್ B-ಪಾಸಿಟಿವ್ ರಕ್ತ. ಶೇಖು ಸಂಶುದ್ದೀನ್ಗೋ ಹೋದಾಗ ಬೇಕಾಗಿರೋದು ಅದೇ ರಕ್ತ. ನಾನಲ್ಲಿ ಸಂಶುದ್ದೀನ್ ಕೊಟ್ಟ ಅನ್ಬಿಟ್ಟು ನಾನು ರಕ್ತ ತಗೊಳ್ದಿರಕ್ಕಾಗಲ್ಲ, ಇವ್ರು ಯಾರೋ ಕೊಟ್ರು ಅಂತ ನಾನು ರಕ್ತ ತಗೊಳ್ದಿರಕ್ಕಾಗಲ್ಲ. ಮಾನವೀಯ ಮೌಲ್ಯಗಳು ಮುಖ್ಯ. ನನ್ನ ಆಚರಣೆ, ನನ್ನ ಪ್ರೀತಿನ ಎಲ್ಲವೂ ಕೂಡ ಇತರರಿಗೆ ತೊಂದರೆ ಆಗದ ಜೀವನ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ಇದನ್ನ ಅರ್ಥ ಮಾಡ್ಕೋಬೇಕು. STP PF ಇಂದ ಆಗ್ತಿರ್ತಕ್ಕಂಥ ಅವರ ಕೊಂಗು ಧ್ರುವೀಕರಣದ ಅವಶ್ಯಕತೆ ನಮ್ಗಿಲ್ಲ. ಎಷ್ಟು ಜನ ಬದುಕಿರ್ತೀವಲ್ಲ, ಏನ್ 1000 ವರ್ಷ ಬದುಕಿರ್ತೀವ ಈ ಸಾಮ್ರಾಜ್ಯ ನಡ್ಸಕ್ಕೆ? ಮುಂದಿನ ಪೀಳಿಗೆಗೆ ಒಂದ್ ಒಳ್ಳೆ ಬುನಾದಿಯನ್ನ ಹಾಕೊಟ್ಟು ಹೋದ್ರೆ ಏನಾರ ಯೂಸ್ ಆಗತ್ತೆ. ಅವರು ನಮ್ಗೆ ಮುಸಲ್ಮಾನರನ್ನ ನಾವು ಗುತ್ತಿಗೆ ತಗೊಂಡಿದ್ದು ನಮ್ಗೆ ಓಟ್ ಹಾಕ್ತಾರೆ ಅಂತ ಕಾಂಗ್ರೆಸ್ಸಿಗರು ಒಂದು ಎಣ ಬಿದ್ರೆ ಬಿಡು, ಹಿಂದೂಗಳಿಗೆ ರಕ್ಷಣೆ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ, ಈ ದರಿದ್ರ ಸರ್ಕಾರ ಹೋಗ್ಬೇಕು, ಹಿಂದೂಗಳು ಬದುಕ್ಬೇಕು ಅಂದ್ರೆ BJP ಸರ್ಕಾರ ಬರ್ಬೇಕು. ಇವ್ ಹೇಳ್ಕಂಡ್ ಅವ್ ಹೇಳ್ಕಂಡ್ ಅವ್ರಿದ್ದಾಗ ಅವ್ರು ಹೊಡಿತಾರೆ, ಇವ್ರಿದ್ದಾನೆ ಹೇಳಿದ. BJP ಸರ್ಕಾರ ಇದ್ದಾಗ ಹೊಡೆದವರು ಒಂದ್ 100 ಸ್ಪೀಡ್ ಅಲ್ಲಿ ಹೋಗ್ಬೋದು ವೆಹಿಕಲ್ ಅಲ್ಲಿ, ಕಾಂಗ್ರೆಸ್ ಸರ್ಕಾರ ಹೊಡೆದ ಒಂದ್ 40 ಸ್ಪೀಡ್ ಅಲ್ಲಿ ಹೋಗ್ತಾರೆ. ಅವ್ರು ಜೈಲಿಂದ ಬಂದಾಗ ಕಾಂಗ್ರೆಸ್ ಅವರು ಇವ್ರು ಯಾರು STP ಹೋಗ್ಬಿಟ್ಟು ಯಾರು ಹಾಕ್ತಾರೆ. ಇದು ಇವ್ರಿಗೆ ಉರಿತದೆ, ಅವ್ರು ಹೋಗಿ ಅವ್ರು ಹೊಡಿತಾರೆ. ಈ ತರದ ದರಿದ್ರ ವ್ಯವಸ್ಥೆ ತೊಲಗ್ಬೇಕು. ಮನುಷ್ಯ ಆಗಿ ಬದುಕೋಣ, ಇದೆಲ್ಲ ಅವಶ್ಯಕತೆ ಇಲ್ಲ. ಇಂಥ ವರ್ಸ್ ಕಂಡೀಷನ್ ಹೋಗ್ತಾ 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 ನಾಳೆ ನಮ್ಮನ್ನ ಯಾರನ್ನ ನಂಬೋದು, ಯಾರನ್ನ ಬಿಡೋದು, ಏನ್ ಮಾಡೋದು, ಅವ್ರ ಶೋಕಿ ಮಾಡ್ತಿರ್ತಾರೆ. ಜಮೀರ್ ಮಗ ದೊಡ್ಡ ಸಿನಿಮಾ ಮಾಡ್ಕೊಂಡು ಹೋಗ್ತಿರ್ತಾನೆ, ಅಶೋಕ್ ಮಗ MLA ಟಿಕೆಟ್ ತಗೊಳಕ್ ಹೋಗ್ತಿರ್ತಾನೆ. ಅವರವರ ನಾಯಕರ ಮಕ್ಕಳು ವೈಭವಪೂರಿತ ಜೀವನವನ್ನ ಮಾಡ್ತಿರ್ತಾರೆ. ಸಾಯ ಜನಗಳು, ಸಾಮಾನ್ಯ ಕಾರ್ಯಕರ್ತರು, ಸಾಮಾನ್ಯ ಜನ. ಹಾಗಾಗಿ ಮಾನವೀಯತೆ ಅನ್ನೋ ಪಕ್ಷ ಸೇರ್ಕೊಳ್ಳಿ. ಈ ಮಾನವೀಯತೆ ಇಲ್ದಿರೋ ಈ ರೀತಿಯ ವಲಸು ರಾಜಕಾರಣಕ್ಕೆ, ಈ ರೀತಿಯ ಒಣಗಡಿ ರಾಜಕಾರಣಕ್ಕೆ ಅಲ್ವಾ, ನಮ್ಮವ್ರ ಮೋರಿ ಸರಿ ಇಲ್ಲ ಅಂತಂದ್ರೆ, ಅವ್ರ ಬಗ್ಗೆ ರೋಡ್ ಸರಿ ಇಲ್ಲ ಅಂದ್ರೆ, ಶಾಲೆ ಸರಿ ಇಲ್ಲ ಅಂದ್ರೆ ಆ ವಿಚಾರದಲ್ಲಿ ಹೋರಾಟ ಮಾಡೋದು ಅರ್ಥ ಇರುತ್ತೆ. ಈ ರೀತಿ ಅನ್ಯಾಯವಾಗಿ ಅವ್ರು ಯಾರೋ ಪ್ರವೀಣ್ ಅವರ ಫ್ಯಾಮಿಲಿ ಕತೆ ಏನು, ಅದರಿಂದ ಹೊಡೆದಂತ ಆ ವ್ಯಕ್ತಿಯ ಕತೆಗಳೇನು, ಖಾನೋ ಕಿರಣನೋ, ರೈಮನೋ ರವೀಶನೋ, ಯಾರೋ ಎಲ್ರದ್ದು ಜೀವ. ಯಾರಿಗೂ ಹರ್ಟ್ ಮಾಡಿ, ಯಾರನ್ನೋ ಚುಚ್ಚಿ, ಯಾರೋ ರಕ್ತ ತಗ್ಲಿ, ಏನಲ್ಲಿ ಪ್ರವೀಣ್ಗೆ ಚುಚ್ಚಿದಾಗ ಅಲ್ಲಿ ಏನಾರ ಹಿಂದೂ ರಕ್ತ ಅಂತ ಏನಾರು ಬಂತೇನು? ಅವನಾರ ಹುಸೇನ್ ಮತ್ತೊಬ್ರು ನಾಯಕನ ಕೊಲೆ ಮಾಡಿದಾಗ ಅಲ್ಲೇನ ಇನ್ನು ಮುಸ್ಲಿಂ ರಕ್ತ ಅಂತ ಬಂತೇನು? ಅದರ ಸಾಮಾನ್ಯ ಪರಿಜ್ಞಾನ ಇಲ್ಲ ಅಂತಂದ್ರೆ ನಾವು ಬದುಕಲ್ಲ. ಫಸ್ಟ್ ಮಾನವೀಯತೆ ಆಗ್ಬೇಕು, ಮಾನವೀಯತೆ ಅನ್ನೋ ಪಕ್ಷ ಸೇರ್ಬೇಕು. ಈ ಮನೆ ಹಾಳು ಮಾಡುವಂತ ರಾಜಕಾರಣಿಗಳನ್ನ, ಮನೆ ಹಾಳು ಮಾಡುವಂತ ಇವ್ರು ಮುಖಂಡರುಗಳಿದಾರಲ್ಲ, ಬಿಗ್ ಸಲ್ಯೂಟ್ ಹೇಳ್ಬಿಟ್ಟು ಬಿಟ್ಟಾಕ್ಬೇಕು. ಹೊಟ್ಟೆ ಉರಿಯುತ್ತೆ. ಆ ತಾಯಿ ಕಣ್ಣೀರು, ಆ ತಂದೆ ಕಣ್ಣೀರು, ಸುತ್ತ ಕಣ್ಣೀರು ನೋಡಿದಾಗ ಯಾರೇ ಆಗ್ಲಿ, ಎಲ್ರು ಅದೇ ಹೇಳಿದ್ನಲ್ಲ, ನಾನು ಈ ಗೌಡ ಜಾತಿ, ಒಕ್ಕಲಿಗರ ಕಣ್ಣೀರು, ಲಿಂಗಾಯತ ಕಣ್ಣೀರು ಅಂತ ಬರ್ತದೇನು? ಹಿಂದೂ ಕಣ್ಣೀರು, ಮುಸ್ಲಿಂ ಕಣ್ಣೀರು ಬರ್ತದೇನು? ಅದರ ಕನಿಷ್ಠ ಪರಿಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರು ಏನಾಗ್ಬೇಕು? ಯಾಕೆ ಪರ್ಟಿಕ್ಯುಲರ್ ಟಾಪಿಕ್ ತಗೊಂಡೆ ಅಂತಂದ್ರೆ, ಲೈಕ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಬಾರಿ 2013ರಲ್ಲಿ ಸುಳ್ಯದಲ್ಲಿ ಅಂಗಾರ ಗೆದ್ದಿದ್ರು ಅನ್ನೋದು ಬಿಟ್ರೆ ಇನ್ನೆಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗಳು ಗೆದ್ದಿದ್ರು. ಈ ಬಾರಿ ಖಾದರ್ ಒಬ್ರು ಕಾಂಗ್ರೆಸ್ MLA ಬಿಟ್ರೆ 8ರಲ್ಲಿ 7 ಜನ BJP ಗೆದ್ದಿದ್ರು. ಏನ್ ಬದಲಾವಣೆ ಆಗಿದೆ? ಹಾಗಾಗಿ ಈ ಯಾರೋ ಗೆಲ್ಸೋದ್ರಿಂದ, ಯಾರನ್ನೋ ಸೋಲ್ಸೋದ್ರಿಂದ ಬದಲಾವಣೆ ಆಗುತ್ತೆ ಅನ್ನೋದು ಭ್ರಮೆ. ರಾಜಕೀಯ ಲಾಭಕ್ಕಾಗಿ ಅವ್ರು ಇವ್ರ ಮೇಲೆ, ಇವ್ರು ಅವ್ರ ಮೇಲೆ ಬಲಿಯಾಗ ಸಾಮಾನ್ಯ ಕಾರ್ಯಕರ್ತರು, ಸಾಮಾನ್ಯ ಜನ. ನೀವು ನಿಮ್ ಪ್ರಕಾರ ನಿಜವಾಗಿಯೂ ನಮ್ಗೆ ಅರ್ಥ ಆಗ್ಬೇಕಾಗಿರೋದು ಯಾವ್ದು? ಆ ಮಾನವೀಯ ಧರ್ಮ, ಮಾನವೀಯ ಪಕ್ಷ, ಆ ಕಡೆ ನಾವು ಗಮನ ಕೊಡಬೇಕು ಅನ್ನೋದು ಕನಿಷ್ಠ ಪರಿಜ್ಞಾನ ನಮ್ಗೆ ಇರ್ಬೇಕು ಅಂತ ನಾನು ಹೇಳ್ತೇನೆ. ಕೊಲೆಗೆ ಕೊಲೆ ಪ್ರತೀಕಾರ ಅಲ್ಲ. ಈ ತರದ ವಲಸು ರಾಜಕಾರಣ ಇಂದ ಹೊರಗಡೆ ಬರೋಣ.
ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ಒಬ್ರಿಗೊಬ್ರು ಗೌರವ ಕೊಡ್ಬೇಕು. ಹೇಗೆ ನಾವು ಹೊಡಿತೀವಿ ಬಡಿತೀವಿ ಕಡಿತೀವಿ ಅಂತ ಅನ್ಕೊಂಡ್ರೆ ಬಡಿರ್ಲಾ ಕಡಿರ್ಲಾ ಅನ್ನೋಲ್ಲ ಏನಾದ್ರೂ ಇವತ್ತು. ಹಾಗಾಗಿ ಒಂದ್ ಗಾದೆ ಮಾತಿದೆ, ಕಳ್ಳ ಹೆಂಡತಿ ಯಾವತ್ತಿದ್ರು ಮುಂಡೆನೆ ಅಂತ. ಅದು ಕಳ್ಳ ಅಟ್ಲೀಸ್ಟ್ ಅವ್ರ ಅನುಭವಿಸ್ತಾರೆ, ಕಳ್ಳ ಹೋದ ಅಂತ ಇವನಲ್ಲ. ಸಾಮಾನ್ಯ ಇವ್ರು ಯಾವುದೇ ಇಲ್ಲ, ಧರ್ಮದ ಅತಿಯಾದ ಪ್ರೀತಿ ಕಾಳಜಿ. ನಾನಾಗ್ಲೇ ಹೇಳಿದೆ, ನಮ್ಮ ಆಚರಣೆಗಳು, ನಮ್ಮ ಪ್ರೀತಿ ಪ್ರೇಮ ಒಳಗಡೆ ನಮ್ ಸಂಬಂಧಪಟ್ಟಂಗೆ ಇರ್ಬೇಕು. ಇನ್ನೊಬ್ರಿಗೆ ಯಾರು ಹರ್ಟ್ ಮಾಡಿ ಅದ್ರಲ್ಲಿ ನಾನು ಎಂಜಾಯ್ ಮಾಡ್ತೀನಿ ಅನ್ನೋದಿದೆಯಲ್ಲ, ಅದು ಆಚರಣೆಯೋ ಕೊಲೆಯೋ ಮತ್ತೊಂದೋ ಮಗದೊಂದೋ. ಮತ್ತೊಬ್ರಿಗೆ ಹರ್ಟ್ ಮಾಡಿ, ಮತ್ತೊಬ್ರನ್ನ ಚುಚ್ಚಿ, ಮತ್ತೊಬ್ರನ್ನ ಸಾಯಿಸಿ ನಾವು ಸಾಧಿಸೋದು ಏನೂ ಇಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಈ ಒಂದಷ್ಟು ಹೇಳಿದಲ್ಲ, ಕೋಮು ಭಾವನೆಗಳನ್ನ ಇದ್ ಮಾಡ್ಕೊಂಡು ಹೋಗುವಂತ ಅಂತವ್ರು ದೂರ ಇಡ್ಬೇಕು. ಡೆಫಿನೆಟ್ಲಿ ನಾವು ಕೋವಿಡ್ ಬಂದು 2 ವೇವ್ 3 ವೇವ್ ಅಲ್ಲ, ಚೆನ್ನಾಗಿ ಅಕ್ಕಪಕ್ಕ ಇದ್ದವ್ರು ಕಳ್ಕೊಂಡ್ರು ಸಹ ನಮ್ಮಲ್ಲಿನ ಆಲೋಚನೆಗಳು ಬದಲಾಗಿಲ್ಲ ಅನ್ನೋದಾದ್ರೆ, ಬೆಳಗ್ಗೆ ಚುಚುತ್ತಾ ಇರ್ತಾರೆ ಅನ್ನೋದೇ ಆದ್ರೆ ಯಾವ ದರಿದ್ರ ವ್ಯವಸ್ಥೆ ಇದು. ಒಟ್ಟಾರೆ ಒಂದನ್ನ ನನ್ನ ನೀವು ಅಗ್ರಿ ಆರ್ ಡಿಸ್ಅಗ್ರಿ, ನಾನು ಒಪ್ಕಳಿ ತಿರಸ್ಕಾರ ಮಾಡಿ ಒಂದು ಸಾರಿ ಅನ್ಸುತ್ತೆ, ಎಲ್ಲ ಪ್ರಪಂಚ ಎಲ್ಲ ಮುಳುಗೋಗ್ಬಿಟ್ಟು ಒಂದ್ಸಾರಿ ಹೋಗ್ಬಿಟ್ಟು ಸಾಕಪ್ಪ ದೇವ್ರು ಅಂತ ಮತ್ತೆ ಯಾವುದು ಈ ಘಟನೆಗಳು ಗೊತ್ತಿಲ್ಲದೆ ಹೊಸ ಪ್ರಪಂಚ, ಹೊಸ ಜನಾಂಗ ಹುಟ್ಟು ಬರಬೇಕು ಅನ್ಸುತ್ತೆ. ಸಾಕು ಈ ವ್ಯವಸ್ಥೆ ನೋಡೋಕೆ ಅನ್ಸುತ್ತೆ. ಆದರೆ ಅದಕ್ಕೊಂದು ಆಲ್ಟರ್ನೇಟಿವ್ ಏನು ಅಂತ ಯಾವ್ದು ಆಗಲ್ಲ. ಪ್ರಳಯ ಗಿಳೆಯಲ್ಲ ಕಥೆಗಳು. ಆದ್ರೆ ನಮ್ಮಲ್ಲಿ ಆಲೋಚನೆಗಳಲ್ಲಿ ಪ್ರಳಯ ಆಗ್ಬೇಕು, ನಮ್ಮ ವಿಚಾರಗಳಲ್ಲಿ ಪ್ರಳಯ ಆಗ್ಬೇಕು. ನಾವು ನಮ್ ರೆಸ್ಪೆಕ್ಟ್ ಕೊಟ್ಕೊಂಡು ಅವರು ಮಾತಾಡ್ಕೊಂಡು ಹೋದ್ರಾಗುತ್ತೆ. ಹಾಗಾಗಿ ಒಂದೇ ಅದು ಸೈನ್ಸ್ ಎಲ್ಲ ಪ್ರೂವ್ ಆಗಿರೋದು, ನಮ್ಮ ಮಾನಸಿಕವಾದಂತ ಒಂದು ಟೆರರಿಸಮ್ ಇದೆಯಲ್ಲ, ಒಂದು ಲೆಕ್ಕಾಚಾರಗಳು ಇದೆಯಲ್ಲ, ಅದರಿಂದ ಹೊರಗಡೆ ಬರಬೇಕು. ಅದರಿಂದ ಹೊರಗಡೆ ಬರೋದೇ ಸಾಧ್ಯ ಇಲ್ಲ. ಈಗೇನ್ ಮಾಡ್ಬೋದು? ಓಕೆ, ಶಿವು ಕಥೆಗಳು ಹೇಳೋದ್ ನಿಲ್ಸಿ ಮತ್ತೇನ್ ಕತೆ ಅಂತ ಹೇಳಿ ನೇರವಾಗಿ ಹೊಡೆದವ್ನು ಹೊಡೆದಾಕಿ. ಅವನು ಹಿಂದೂ ಮುಸ್ಲಿಂನೇ ಹೊಡೆದಿರ್ಬೋದು, ಮುಸ್ಲಿಂ ಹಿಂದೂನೇ ಹೊಡೆದಿರ್ಬೋದು. ನೇರವಾಗಿ ಇವರೇ ಹೊಡೆದಿದ್ಯಾ, ಎ ಬಿ ಅಲ್ಲಿದ್ರ 5 ಜನ ಶುಚುತ್ತಾ ಇದ್ರ, ಹೊಡೆದ್ ಬಿಸಾಕಿ. 6, 7, 8 ಹಿಂದೆ ಇದ್ದಾರೆ, ಅವ್ರಿಗೆ ಎಲ್ಲ ಬಾಯಿ ಬಂದಿರುತ್ತೆ. ಸೊ ಹಾಗಾಗಿ ಏನೇ ಬಿಜೆಪಿ ಕಾರ್ಯಕರ್ತರು ಮಾತು ಹೇಳ್ತಾ ಇದ್ರು, ನಮ್ಮ ಬಿಜೆಪಿ ಸರ್ಕಾರ ಬಂದ್ರೆ ನಾವು ಸೇಫ್ ಆಗಿರ್ತೀವಿ ಅಂತ ಬಿಜೆಪಿ ಕಾರ್ಯಕರ್ತರ ಭ್ರಮೆ ಆಗಿತ್ತು. ಅದು ಸುಳ್ಳು ಅಂತ ಅವ್ರ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಇದ್ದಾಗ ಅಂತ ಹೇಳಿದಲ್ಲ, ಕಾಂಗ್ರೆಸ್ ಬಿಜೆಪಿ ಅವ್ರವ್ರು ವಿಧಾನಸೌಧದಲ್ಲಿ ಸೀಟ್ ಚೇಂಜ್ ಮಾಡ್ಕೋತಾರೆ. ಶಾರ್ಟೇಜ್ ಆದ ಅವ್ರವ್ರ ಅಕ್ಕಪಕ್ಕ ಕೂತ್ಕೋತಾರೆ ಅಲ್ವಾ? ಅವ್ರವ್ರ ಶಾರ್ಟೇಜ್ ಆದಾಗ ಅಕ್ಕಪಕ್ಕ ಕೂತ್ಕೋತಾರೆ, ಹೆಗ್ಲ ಮೇಲೆ ಕೈ ಹಾಕತಾರೆ. ಸಾಯೋದು ಸಾಮಾನ್ಯ ಕಾರ್ಯಕರ್ತರು. ದಯವಿಟ್ಟು ಒಳ್ಳೆ ವಿಚಾರಗಳನ್ನ ಹೇಳೋಣ, ಒಳ್ಳೆದ್ರ ಬಗ್ಗೆ ಚರ್ಚೆ ಮಾಡಿ. ಆದ್ರೆ ಹೊಡೆದಾಕ್ಬೇಕು. ಹೊಡೆದಾಕ್ತಾರೆ ಇನ್ನೊಬ್ರು ಯಾರು ಹೊಡೆದಾಕೋದಿಲ್ಲ. ಸೊ ಅದನ್ನ ಲೀಗಲಿ ಮಾಡಿ ಬಿಸಾಕ್ಬೇಕು. ಇನ್ನೇನು ಮಾಡಕ್ಕಾಗಲ್ಲ. ಭಯ ಇಲ್ಲ ಅಂತ ಇನ್ನೇನಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಂಜೆ ನಾನು ನಿಮ್ ಜೊತೆ ಲೈವ್ ಜಾಯ್ನ್ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.